ಮತ್ತು ಕುಂಭರಾಶಿಯವರು ಯಾರಿರ್ತೀರಾ ಅವರು ಒಂದು ಸಣ್ಣ ಪುಟ್ಟ ಅಂಗಡಿ ಇಟ್ಕೊಂಡಿರ್ಬೋದು, ಅಥವಾ ಇವಾಗ ನೋಡಿ ಅವರು ಹೂ ಮಾರೋರಾಗಿರ್ಬೋದು. ಯಾವತ್ತೂ ಅವರು ಕೆಲವರೆಲ್ಲ ಏನು ಮಾಡ್ತಾರೆ, ಗೋಲ್ಡ್ ಅನ್ನೋದು ನೋಡೇ ಇರಲ್ಲ ಪಾಪ, ತುಂಬ ಕಷ್ಟದಲ್ಲಿ ಜೀವನ ಮಾಡ್ತಿರ್ತಾರೆ. ಅವ್ರು ಕೂಡ ಏನೋ ಒಂದಿಷ್ಟು ಚಿನ್ನವನ್ನು ತಗೊಳ್ಳೋ ಅಂಥ ಒಂದು ಅವಕಾಶ ಇವತ್ತು ಕುಂಭರಾಶಿಯವ್ರಿಗೆ ಬರುತ್ತೆ. ಹಾಗಾಗಿ ಅವರು ಅವರ ಒಂದು ಜಾತಕವನ್ನು ತೋರಿಸ್ಕೊಂಡ್ರೆ, ಅವರ ತುಂಬ ಸ್ಟ್ರಗಲ್ ಇರೋರು, ತುಂಬ ಲೈಫ್ನ ಸ್ಟ್ರಗಲ್ ಮಾಡ್ತಿರೋರು, ಏನೋ ಆಧಾರವಾಗಿ ಇವಾಗ ಸಿಕ್ಕಿದೆ ಅಂದಾಗ ಅವರ ಜಾತಕವನ್ನು ವಿಮರ್ಶಿಸ್ಕೊಂಡಾಗ ಅವ್ರಿಗೆ ಬೇಕಾಗಿರೋಂಥ ಒಂದು ಸ್ಟೋನು, ಈ ಒಂದು ಸ್ಟೋನನ್ನು ಕೊಟ್ಟಾಗ ಅವರ ಯೋಗ ದುಪ್ಪಟ್ಟಾಗ್ತಾ ಹೋಗುತ್ತೆ. ನೋಡಿ, ಕುಂಭರಾಶಿಯವ್ರಿಗೆ ಕುಬೇರನ ಜಾತಕ ಅಂತ ಹೇಳಿದೆ. ಇವಾಗ ಕುಬೇರನ ಒಂದು ಅಂಶ, ಮಹಾಲಕ್ಷ್ಮಿ ಯೋಗ, ಕುಬೇರನ ಯೋಗ ಇವಾಗ ಅವ್ರಿಗೆ ಒದ್ದುಕೊಂಡು ಬರ್ತಾ ಇದೆ. ಹಾಗಾಗಿ ಅವರು ಅದೇ ಕುಬೇರನ ಒಂದು ಬ್ರೇಸ್ಲೆಟ್ಟು, ಕುಬೇರನ ಒಂದು ಸ್ಟೋನು ಒಂದು ಪಾಕೆಟಲ್ಲಿ ಇಟ್ಕೊಳ್ಬೋದು. ಅವ್ರ ಅಂಗಡಿಗಳಿದ್ರೆ ಅಂಗಡಿಯಲ್ಲಿ ಇಟ್ಕೋಬೋದು. ಪಾರ್ಲರ್ ಮಾಡ್ತಿದ್ರೆ ಪಾರ್ಲರಲ್ಲಿ, ಯಾಕಂದರೆ ಬಟ್ಟೆ ಅಂಗಡಿಯವ್ರಿಗಂತೂ ಮಾಡಿಸ್ದಂಗಿದೆ ಟೈಮ್. ಇವಾಗ ಬಟ್ಟೆ ಅಂಗಡಿಯವರು ತುಂಬ ಚೆನ್ನಾಗಿ ಕ್ಲಿಕ್ ಆಗ್ತಾರೆ, ತುಂಬ ಬದುಕೊಂಡು ಹೋಗ್ತಾರೆ ಈ ಒಂದು 2 ವರ್ಷಕ್ಕೆ. ಹಾಗಾಗಿ ಅವರು ಏನೇ ಆಗಿರಲಿ, ಆ ಕುಬೇರನ ಒಂದು ಕಲ್ಲನ್ನು ಅವ್ರು ಏನು ಕೆಲಸ ಮಾಡ್ತಾರೆ ಆ ಜಾಗದಲ್ಲಿ ಇಟ್ಕೊಳ್ಬೋದು, ಅಥವಾ ಕೈಗೆ ಧರಿಸ್ಕೊಳ್ಬೋದು. ಅವ್ರ ಮನೆಯಲ್ಲೇ ಇಟ್ಕೊಳ್ಬೋದು. ಅವರ ಒಂದು ಬೀರುವಲ್ಲಾಗಿರ್ಬೋದು, ಅವ್ರ ಮನೇಲಾಗಿರ್ಬೋದು, ಎಲ್ಲೂ ಇಲ್ಲ ಅಂದರೆ ಸಣ್ಣ ಒಂದು ಕಲ್ಲನ್ನು ಅವರ ಜೋಬಲ್ಲಿ ಇಟ್ಕೊಂಡು, ಅವರು ಬ್ಯಾಗಲ್ಲಿ ಇಟ್ಕೊಂಡು ಕ್ಯಾರಿ ಮಾಡಿದಾಗ ದುಪ್ಪಟ್ಟು ಅವರಿಗೆ ಕೆಲಸ ಆಗ್ತಾ ಹೋಗುತ್ತೆ. ಎಲ್ಲ ಕೆಲಸದಲ್ಲೂ ಅವರು ಜಯವನ್ನು ಕಾಣ್ತಾರೆ. ಅದು ಯಾಕಂದರೆ ಈ ಒಂದು ಟೈಮ್ ಚೆನ್ನಾಗಿದ್ದಾಗ ನಮ್ಮ ಒಂದು ಕುಬೇರನ ಕಲ್ಲಾಗಲಿ, ಬ್ರೇಸ್ಲೆಟ್ ಆಗಲಿ, ಇದಕ್ಕೆ ತುಂಬ ಸಾಥ್ ಕೊಡುತ್ತೆ, ತುಂಬ ಪಾಸಿಟಿವ್ ಗುಣಗಳನ್ನ ತರ್ತಾ ಇರುತ್ತೆ. ಹಾಗೆ ಇವರು ರಾಹು ಕೇತುನ ತುಂಬ ಆರಾಧನೆ ಮಾಡಬೇಕಾಗತ್ತೆ. ಕುಂಭರಾಶಿಯವರು ರಾಶಿಗೆ ರಾಹು ಬಂದಿರೋದ್ರಿಂದ ನಮ್ಮಲ್ಲಿ ಸಿಕ್ಕುವಂಥ ಒಂದು ರಾಹುವಿನ ಕಲ್ಲಿರುತ್ತೆ. ಆ ರಾಹುವಿನ ಕಲ್ಲನ್ನ ಮನೆಗೆ ತೊಗೊಂಡೋಗಿ ನಿತ್ಯ ಅದಕ್ಕೆ ಜಾಜಿ ಹೂವು, ಹೊಂಬಾಳೆ ಇಟ್ಟು ಪೂಜೆ ಮಾಡಿದ್ರೆ ರಾಹು ಇವಾಗ ಯೋಗವನ್ನೇ ಕೊಡ್ತಾನೆ. ರಾಹು ಯೋಗ ಕೊಡೋದ್ರಿಂದ, ಅದರಲ್ಲೂ ಹೆಣ್ಣುಮಕ್ಳಿಗಂತೂ ಕುಂಭರಾಶಿಯಲ್ಲಿ ಯಾರು ಹೆಣ್ಣುಮಕ್ಳು ಇರ್ತಾರೋ ಅವ್ರಿಗೆ ತುಂಬ ಯೋಗ ಅಂತಲೇ ಹೇಳ್ಬೋದು. ಈ 2 ವರ್ಷ ಅವ್ರು ಏನೇನು ಮಾಡ್ತಾರೋ ಎಲ್ಲ, ಒಂದು ಪಾರ್ಲರ್ ಆಗಿರ್ಬೋದು, ಬಟ್ಟೆ ಅಂಗಡಿ ಆಗಿರ್ಬೋದು, ಯಾಕಂದರೆ ಹೆಣ್ಮಕ್ಳು ಮಾಡೋದಿದೆ, ಬೊಟಿಕ್ ಆಗಿರ್ಬೋದು, ಈ ಥರ ಒಂದು ಸೆಕ್ಟರಲ್ಲಿ ಯಾರ್ಯಾರು ಇರ್ತಾರೆ ಅವ್ರಿಗೆಲ್ಲ ತುಂಬ ರಾಜಯೋಗದ ಒಂದು ವರ್ಷನೇ ಅಂತ ಹೇಳ್ಬೋದು. ಅದರ ಜೊತೆಗೆ ನೀವು ಒಂದು ರಾಹುವಿನ ಸ್ಟೋನ್ನ ತಗೊಂಡೋಗಿ ಅವ್ರ ಮನೇಲಿ ಇಟ್ಟು ಪೂಜೆ ಮಾಡಬೇಕಾಗುತ್ತೆ, ಅದನ್ನು ಆರಾಧಿಸ್ಬೇಕಾಗುತ್ತೆ ರಾಹುವಿನ. ಯಾಕಂದರೆ ರಾಹು ಒಂದು ಗ್ರಹನ ತಂದು ನಾವು ಮನೇಲಿ ಇಟ್ಕೊಳ್ಳೋಕ್ಕಾಗೋದಿಲ್ಲ. ಅದಕ್ಕೆ ಸಂಬಂಧಪಟ್ಟಿರುವಂಥ ಒಂದು ಕಲ್ಲನ್ನು ನಾವು ಕೊಡ್ತೀವಿ. ನಮ್ಮ ಒಂದು ಸಂಸ್ಥೆಗೆ ಕರೆ ಮಾಡಿದ್ರೆ ನಾವು ಆನ್ಲೈನ್ ಮುಖಾಂತರ ಬೇಕಾದರೂ ಕಳಿಸ್ತೀವಿ. ಅದನ್ನು ಅತಿ ಹೆಚ್ಚು ಅವರು ಆರಾಧಿಸ್ಬೇಕಾಗುತ್ತೆ. ಅದಕ್ಕೆ ಅಭಿಷೇಕ ಮಾಡಿ ದೇವ್ರ ಮನೇಲಿಟ್ಟು ನಾವು ಎಷ್ಟು ಪೂಜೆ ಮಾಡ್ತೀವೋ ಅಷ್ಟು ನಮಗೆ ಒಳ್ಳೆಯದಾಗುತ್ತೆ. ಈ ಒಂದು ಟೈಮಲ್ಲಿ ನಾವು ಕೇಳಿದ್ದೆಲ್ಲ ರಾಹು ಕೊಡ್ತಾನೆ, ಯೋಗಕಾರಕನಾಗಿದ್ದಾನೆ ಕುಂಭರಾಶಿಗೆ. ಹಾಗಾಗಿ ಯೋಗವನ್ನೇ ಕೊಡ್ತಾನೆ ಅಂತ ಹೇಳ್ತೀನಿ. ಹಾಗಾಗಿ ನೀವು ನಮ್ಮ ಸಂಸ್ಥೆಗೆ ಕರೆ ಮಾಡಿ ನೀವೆಲ್ಲಿದ್ರೂ ಆ ಒಂದು ರಾಹು ಸ್ಟೋನ್ನ ತರಿಸ್ಕೊಳ್ಳಿ, ಮತ್ತು ಕುಬೇರನ ಒಂದು ಸ್ಟೋನ್ನ ತರಿಸ್ಕೊಳ್ಳಿ. ಖಂಡಿತವಾಗ್ಲೂ ನೀವು ಅದನ್ನು ಹೆಚ್ಚೆಚ್ಚು ಆರಾಧನೆ ಮಾಡ್ತೀರಾ, ಹೆಚ್ಚೆಚ್ಚು ಮುಟ್ಟುತ್ತೀರಾ ಅಂತಂದರೆ ಅಷ್ಟು ಪಾಸಿಟಿವ್, ಅಷ್ಟು ನಿಮಗೆ ಒಂದು ಅದೃಷ್ಟ ಬರ್ತಾನೆ ಇರುತ್ತೆ. ಅದು ಯಾವುದೇ ಸೆಕ್ಟರಲ್ಲಿ ಇರ್ಬೋದು, ಮನೆ ಕೆಲಸದವ್ರಾಗಿರ್ಬೋದು, ಈ ರಾಶಿಯಲ್ಲಿ ಮನೆ ಕೆಲಸದವರಿಂದ ಹಿಡಿದು ತುಂಬ ಹೈ ರಿಚ್ ಪೀಪಲ್ ಆಗಿರ್ಬೋದು, ಯಾರಾದರೂ ಸರಿ ಇದನ್ನು ಮಾಡ್ತಾಯಿದ್ರೆ ಅವರವರ ಸೆಕ್ಟರಲ್ಲಿ ಅವರು ಬೆಳೀತಾ ಹೋಗ್ತಾರೆ. ಅವರವರ ಒಂದು ಆರ್ಥಿಕತೆ ಇರ್ಬೋದು, ಅವರು ವ್ಯಾಪಾರದಲ್ಲಿ ಅವರು ಮುಂದೆ ಬರ್ತಾ ಹೋಗ್ತಾರೆ. ಹಾಗೆ ಟೀಚರು, ಯಾರು ಇವಾಗ ಗುರು ಬಂದು ಯೋಗಕ್ಕೆ ತುಂಬ ಒಳ್ಳೆ ಜಾಗದಲ್ಲಿ ಇದ್ದಾರೆ. ಕುಂಭರಾಶಿಯವ್ರಿಗೆ 5ನೇ ಮನೆಯಲ್ಲಿ ಗುರು ಇರೋದ್ರಿಂದ ಮಕ್ಕಳಿಗೆ ಮದುವೆ ಆಗಿರ್ಬೋದು, ಇಲ್ಲ ಮಕ್ಕಳು ಎಜುಕೇಷನ್ ತುಂಬ ಚೆನ್ನಾಗಾಗೋದಾಗಿರ್ಬೋದು. ಮಕ್ಕಳು ಆಗದೆ ಇರೋರಿಗೆ, ಕುಂಭರಾಶಿಯವ್ರಿಗೆ ಯಾರ್ಯಾರಿಗೆ ಮಕ್ಕಳಿರಲ್ಲ ಅವರಿಗೆಲ್ಲ ಮಕ್ಕಳಾಗುವಂಥ ಒಂದು ಭಾಗ್ಯ ಕುಂಭರಾಶಿಯವ್ರಿಗೆ ಬರುತ್ತೆ. ಈ ವರ್ಷ ಮಕ್ಕಳಾಗುತ್ತೆ. 5ನೇ ಮನೆಯಲ್ಲಿ ಗುರು ಇರೋದ್ರಿಂದ ತುಂಬ ಒಳ್ಳೆ ಟೈಮು ಅಂತ ಹೇಳ್ಬೋದು. ಇವಾಗ ಮದುವೆ ಆಗದೆ ಇರೋರು ಕೂಡ ಇವಾಗ ಮದುವೆ ಆಗುತ್ತೆ. ಮಕ್ಕಳು ಆಗದೆ ಇರೋರ್ಗೂ ಮಕ್ಕಳಾಗುವಂಥ ಒಂದು ಚಾನ್ಸ್ ಇರುತ್ತೆ. ತುಂಬ ವರ್ಷದಿಂದ ಯಾರಾದರೂ ಮಕ್ಕಳಾಗಿಲ್ಲ ಅಂತಂದರೆ ಇದೊಂದು ಒಳ್ಳೆ ಟೈಮ್ ಅಂತ ಹೇಳ್ಬೋದು. ಈ ಒಂದು ಟೈಮ್ಗೆ ನಾವು ಮಕ್ಕಳು ಯಾರಿಗಾಗಿರಲ್ವೋ ಅವ್ರಿಗೋಸ್ಕರ ಒಂದು ಸ್ಟೋನು ಮತ್ತು ಬ್ರೇಸ್ಲೆಟ್ನ ಕೊಡ್ತಾ ಇದ್ದೀವಿ. ಸೊ ಆ ಒಂದು ಸ್ಟೋನು ಬ್ರೇಸ್ಲೆಟ್ನ ನೀವು ತೊಗೊಂಡೋದ್ರೆ ನೀವು ಎಷ್ಟೇ ಪೂಜೆ ಪುನಸ್ಕಾರ ಮಾಡಿರ್ಬೋದು, ಎಂಥ ಡಾಕ್ಟ್ರ್ ಹತ್ರ ಹೋಗಿ ಬಂದಿದ್ರು ನಮಗಾಗಿಲ್ಲ ಅಂತ ಮನೇಲಿರ್ಬೋದು, ಅಂಥವ್ರು ಕೂಡ ನಿಮಗೆ ನಮ್ಮ ಒಂದು ಕಲ್ಲಿನಿಂದ ನಿಮಗೆ ಮಕ್ಕಳಾಗೋವಂಥ ಭಾಗ್ಯ ಬರುತ್ತೆ. ಯಾಕಂದರೆ ಅದರ ಒಂದು ವೈಬ್ರೇಷನು ನಿಮ್ಮ ಮನೆಯಲ್ಲಿ ಇದ್ದಾಗ ನಿಮಗೆ ಏನೇ PCOD ಪ್ರಾಬ್ಲಮ್ ಇರ್ಬೋದು, ಅದರಿಂದ ಹೊರ ಬರ್ತೀರಿ. ನೀವು ಎಷ್ಟು ಹಾಸ್ಪಿಟ್ಲಿಗೆ ಹೋಗಿದ್ರು ನಿಮಗೆ ಈಸಿಯಾಗಿ ಆ ಒಂದು ಸ್ಟೋನು ಮತ್ತು ಬ್ರೇಸ್ಲೆಟಿಂದ ನಿಮಗೆ ಮಕ್ಕಳಾಗೋ ಭಾಗ್ಯ ಬರುತ್ತೆ. ಅದರಲ್ಲೂ ಇವಾಗ ಟೈಮ್ ಕುಂಭರಾಶಿಯವ್ರಿಗಂತೂ ಟೈಮ್ ಚೆನ್ನಾಗಿರೋದ್ರಿಂದ ದಯವಿಟ್ಟು ಯಾರಿಗಾದ್ರೂ ಮಕ್ಕಳಾಗಿಲ್ಲ ಅಂದರೆ ನಮ್ಮ ಸಂಸ್ಥೆಗೆ ಕರೆ ಮಾಡಿ ನಮ್ಮ ಒಂದು ಬ್ರೇಸ್ಲೆಟ್ನ ತುಂಬ ಕಮ್ಮಿ ದರದಲ್ಲಿ ಕೊಡ್ತಾಯಿದ್ದೀವಿ. ಯಾಕಂದರೆ ಮಕ್ಕಳು ಅಂತ ತುಂಬ ಜನ ತುಂಬ ವರ್ಷದಿಂದ ಕಾಯ್ತಿರ್ತಾರೆ, ಅದಕ್ಕೆ ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡ್ಕೊಂಡಿರ್ತಾರೆ. ನಮ್ಮ ಒಂದು ಬ್ರೇಸ್ಲೆಟು ಸ್ಟೋನನ್ನು ಯೂಸ್ ಮಾಡಿದಾಗ ಖಂಡಿತವಾಗ್ಲೂ ನಿಮಗೆ ಮಕ್ಕಳಾಗುತ್ತೆ. ಅದನ್ನು ನೀವು ಫೋನ್ ಮಾಡಿ ಕೇಳಿ ತರಿಸ್ಕೊಳ್ಳಿ. ಯಾರಿಗೆ ಮಕ್ಕಳಾಗಿಲ್ಲ ಅವ್ರಿಗೆ, ಅದರಲ್ಲೂ ಕುಂಭರಾಶಿಯವ್ರಿಗೆ ತುಂಬ
ಮತ್ತು ಕುಂಭರಾಶಿಯವರು ರಾಹುವನ್ನ ತುಂಬ ಆರಾಧನೆ ಮಾಡಬೇಕು ಅಂತೇಳಿ, ಕೇತುವನ್ನು ತುಂಬ ಆರಾಧನೆ, ಮತ್ತು ತಮಿಳ್ನಾಡಲ್ಲಿ ಕುಂಬೇಶ್ವರ ಅಂತ ಒಂದು ಟೆಂಪಲ್ ಇದೆ. ಸೊ ನಮ್ಮ ಕುಂಭರಾಶಿಯವರಿಗೆ ಅದು ಹೇಳಿ ಮಾಡಿಸಿದ ದೇವರು, ಅದು ಆಗೋವಂಥ ದೇವರು. ಹಾಗಾಗಿ ಆ ಕುಂಬೇಶ್ವರನ ಟೆಂಪಲ್ಗೆ ಹೋಗಿ ನೀವು ಏನು, ಯಾಕಂದರೆ ಅಲ್ಲಿ ಜಯಲಲಿತಾ ಅವರು ಕೂಡ ಹೋಗಿ ಅವರ ಒಂದು ರಾಜಕೀಯಕ್ಕಾಗಲಿ ಅವರ ಕೆಲಸ ಸಕ್ಸಸ್ ಆಗೋದಕ್ಕೆ ತುಂಬ ಅಲ್ಲಿ ಪೂಜೆ ಮಾಡಿಸ್ತಾಯಿದ್ರು. ಹಾಗೆ ಕುಂಭರಾಶಿಯವರು ಮರೀದಿರ ಈ ಒಂದು ವರ್ಷದೊಳಗಡೆ ಯಾವತ್ತಾದರೂ ಒಂದು ದಿನ ಆ ಒಂದು ಟೆಂಪಲ್ಗೆ, ಕುಂಭಕೋಣಮಲ್ಲಿರೋ ಕುಂಬೇಶ್ವರನ ಟೆಂಪಲ್ಗೆ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ಶನಿ ಟೆಂಪಲ್ನ, ಯಾಕಂದರೆ 2ನೇ ಮನೆಯಲ್ಲಿ ರಾಶಿಯಾಧಿಪತಿ ಶನಿ 2ನೇ ಮನೆಗೆ ಹೋಗಿರೋದ್ರಿಂದ ಅವನು ಬೇಡಿದ್ದೆಲ್ಲ ಕೊಡ್ತಾ ಇರ್ತಾನೆ. ಧನಸ್ಥಾನದಲ್ಲಿ ಅವನು ಇರೋದ್ರಿಂದ ನೀವು ಅತಿ ಹೆಚ್ಚಾಗಿ ಶನಿ ಟೆಂಪಲ್ನ ಕೂಡ ಹೋಗ್ಬೇಕಂತ, ರಾಶಿಯಾಧಿಪತಿನ ತುಂಬ ಆರಾಧಿಸ್ಬೇಕಾಗತ್ತೆ. ಹಾಗಾಗಿ ಶನಿ ಟೆಂಪಲ್ನ ವಿಸಿಟ್ ಮಾಡಿ. ಏನು 1 ತಿಂಗ್ಳಿಗೆ ಒಂದು ಸತಿ ಹೋದರೂ ಆಯಿತು ಹೋಗೋರು, ಅಥವಾ 2 ತಿಂಗ್ಳಿಗೆ ಒಂದು ಸತಿ ಆದರೂ ಹೋಗಬೇಕು ಅಂತ ಹೇಳ್ಕೊಳ್ತೀನಿ. ಹಾಗೆ ರಾಹುಕೇತುವನ್ನು ಕೂಡ ಆರಾಧಿಸಿ ಅಂತ ಹೇಳ್ತೀನಿ. ಮತ್ತು ಗುರು ದರ್ಶನ ಮಾಡಬೇಕು, ಯಾಕಂದರೆ ಗುರುವಿನ ಬಲ ಇವಾಗ ಕುಂಭರಾಶಿಯವರಿಗೆ ಪರಿಪೂರ್ಣವಾಗಿರೋದ್ರಿಂದ ಗುರುವಿನ ದರ್ಶನ ಮಾಡಬೇಕು ಅಂತ ಹೇಳ್ತೀನಿ. ಅಲ್ಲಿ ಹೋದಾಗ ಗುರು ದತ್ತಾತ್ರೇಯ ಆಗಿರ್ಬೋದು, ದಕ್ಷಿಣಾಮೂರ್ತಿ ಆಗಿರ್ಬೋದು, ಎಲ್ಲೇ ಇದ್ದರೂ ಒಂದು ಗುರುವಿನ ದರ್ಶನ ಮಾಡ್ಕೊಳ್ತಾ ಇರಿ ಅಂತ ಹೇಳ್ತೀನಿ. ಆಮೇಲೆ ಬ್ರಹ್ಮನ ಆರಾಧನೆ ಮಾಡಬೇಕು. ಇದೆಲ್ಲದರ ಜೊತೆ ಯಾಕಂದರೆ ಇವರ ಟೈಮು ತುಂಬ ಚೆನ್ನಾಗಿರೋದ್ರಿಂದ ನಮ್ಮ ಒಂದು ಕುಬೇರನ ಬ್ರೇಸ್ಲೆಟ್ಟು, ಒಂದು ಕುಬೇರನ ಸ್ಟೋನು, ಆ ದುಡ್ಡಿಗೋಸ್ಕರ ನಾವು ಒಂದು ಕಲ್ಲನ್ನು ಕೊಡ್ತಾಯಿದ್ದೀವಿ. ದುಡ್ಡಿನ ಒಂದು ಕಲ್ಲನ್ನು ಅವರು ತೊಗೊಂಡೋಗಿ ಮನೇಲಿ ಇಟ್ಕೊಂಡ್ರೆ ಅವ್ರಿಗೆ ಎಂಥ ಪ್ರಾಬ್ಲಮ್ ಇರಲಿ ಆ ಪ್ರಾಬ್ಲಮಿಂದ ಹೊರಗಡೆ ಬರ್ತಾರೆ. ಅದರಲ್ಲೂ ಕುಂಭರಾಶಿಯವರಂತೂ ಭಯ ಬೀಳ್ತಿರ್ತಾರೆ. ಯಾಕಂದರೆ ಇಷ್ಟು ದಿನ ಅವರು ತುಂಬ ಕೆಟ್ಟಿರ್ತಾರೆ, ಎಲ್ಲೋ ಒಂದು ಕಡೆ ದುಡ್ಡು ಹಾಕಿರ್ತಾರೆ, ಬಂದಿರಲ್ಲ, ಏನಾದರೂ ಒಂದೊಂದು ಆಗ್ತಾನೆ ಇರುತ್ತೆ. ಆದರೆ ಇವಾಗ ಭಯ ಪಡ್ತಿರ್ತಾರೆ ಕೆಲವರು, ಮತ್ತೆ ಎಲ್ಲಿ ಸ್ಟಕ್ ಆಗಿಬಿಡ್ತೀವೋ ಏನೋ ಅಂತ. ನಮ್ಮ ಒಂದು ಸ್ಟೋನನ್ನು ಇಟ್ಕೊಂಡಾಗ ನಿಮಗೆ ವೇ ಈಸಿ ಆಗುತ್ತೆ. ಮತ್ತು ಥಾಟ್ ಏನೋ ಒಂದು ಮಾಡಬೇಕು ಅಂತ ನಿಮ್ಮಲ್ಲಿ ಉತ್ಸಾಹ ಇರುತ್ತೆ. ಅದು ಮತ್ತು ಈ ಕುಂಭರಾಶಿಯವರು ಸ್ಟೂಡೆಂಟ್ ಕೂಡ ಆಗಿರ್ಬೋದು, ಅವರು ಕೂಡ ತುಂಬ ಟೈಮ್ ಚೆನ್ನಾಗಿರೋದ್ರಿಂದ ನಮ್ಮ ಒಂದು ಸ್ಟೋನು ಬ್ರೇಸ್ಲೆಟ್ ಯೂಸ್ ಮಾಡಿ. ಅದರಿಂದ ನಿಮ್ಮ ಒಂದು ಸಮಸ್ಯೆಗೆ, ಎಲ್ಲ ಸಮಸ್ಯೆಗೂ ಪರಿಹಾರ ಅಂತ ಸಿಗುತ್ತೆ. ಮತ್ತು ಹೋಗಿ ಇಲ್ಲಾದರೂ ಆಗಿರ್ಬೋದು, ತಿರುನಲ್ಲರಾದರೂ ಆಗಿರ್ಬೋದು, ಶನಿ ಟೆಂಪಲ್ಗೆ ಹೋಗಿ ಅವಾಗವಾಗ ಪೂಜೆ ಮಾಡಿಸ್ತಾ ಇರಿ ಅಂತ ಹೇಳ್ತೀನಿ ಕುಂಭರಾಶಿಯವರಿಗೆ. ಯಾಕೆಂದರೆ ಇವಾಗ ಹೇಳಿದೆ 2ನೇ ಮನೆಯಲ್ಲಿ ಶನಿ ಇರೋದ್ರಿಂದ ನಮಗೆ ಶನಿಯ ಒಂದು ಆರಾಧನೆ ತುಂಬ ಅತಿ ಮುಖ್ಯವಾಗಿ ಬೇಕು ಅಂತ ಹೇಳ್ತೀನಿ. ಶನಿ ದೇವ್ರನ್ನ ತುಂಬ ಪ್ರಾರ್ಥಿಸ್ಕೊಳ್ಳಿ, ಶನಿಯನ್ನು ಪೂಜೆ ಮಾಡಿ ಅತಿ ಹೆಚ್ಚು. ಮತ್ತು ನವಗ್ರಹಗಳನ್ನ ನವಗ್ರಹಗಳನ್ನ ಸುತ್ತುತ್ತಾ ಇರಿ. ನವಗ್ರಹದಲ್ಲಿ ಶನಿ, ರಾಹು, ಕೇತು, ಇವರು ಗುರು, ಇವರು 4 ಜನ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. 4 ಗ್ರಹಗಳು ತುಂಬ ಇಂಪಾರ್ಟೆಂಟು ಅಂತ ಹೇಳ್ತೀನಿ. ಮತ್ತು 2ನೇ ಮನೆಯಲ್ಲಿ ಶನಿ, ಮಾತಿನ ಮೇಲೆ ಗಮನ ಕೊಡಿ ಅಂತ ಅಂದೆ. ಯಾಕಂದರೆ ಏನು ನಮಗೆ ಒಳ್ಳೇದಾಗ್ತಿದೆ ಅಂತಂದರೆ ಅದರಿಂದ ಎಲ್ಲೋ ಒಂದು ಕೆಟ್ಟದ್ರಲ್ಲೂ ಸಿಕ್ಕಾಕೊಳ್ತೀವಿ ಅಂತ ಹೇಳ್ಬೋದು. ಹಾಗಾಗಿ ತುಂಬ ಅತಿಯಾಗಿ ಯಾರ ಹತ್ರ ಮಾತಾಡಬೇಡಿ. ಮಾತಾಡಿದ್ರು ಒಳ್ಳೆ ಮಾತಾಡಿ ಕುಂಭರಾಶಿಯವರು, ಏನಾದರೂ ಉಪಯೋಗಕ್ಕೆ ಬರೋ ಅಂತಹ ಮಾತನ್ನು ಮಾತಾಡಿ. ಮತ್ತು ಕಣ್ಣು ಸ್ವಲ್ಪ ಮಬ್ಬಾಗ್ಬೋದು ಈ ಒಂದು ಟೈಮಲ್ಲಿ, ಕಣ್ಣು ಸ್ವಲ್ಪ ಮಬ್ಬಾಗ್ಬೋದು ಕುಂಭರಾಶಿಯವರಿಗೆ. ಆ ಕಣ್ಣಿನ ಸಮಸ್ಯೆ ಒಂಚೂರು ಕಾಡ್ತಾ ಇರುತ್ತೆ, ಅದನ್ನು ಸ್ವಲ್ಪ ತೋರಿಸ್ಕೊಳ್ಳಿ. ಮತ್ತು ಚೆನ್ನಾಗಿ ನಿದ್ದೆ ಮಾಡಿ. ಇವಾಗ ನಮಗೆ ಕೆಲಸ ಅತಿ ಹೆಚ್ಚು ಪ್ರೆಷರ್ ಆಗ್ತಾ ಹೋಗುತ್ತೆ ಕುಂಭರಾಶಿಯವರಿಗೆ, ಕೆಲಸದ ಮೇಲೆ ಕೆಲಸ.